ಎಲ್ಲ ರೈತ ಬಾಂಧವರಿಗೆ ಪ್ರಗತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ರೈತರೇ, ಇವತ್ತಿನ ಇದೊಂದು ವಿಡಿಯೋದಲ್ಲಿ ಹೊಸ ಅಡಿಕೆಗೆ ಧಾರಣೆ ಏರುಮುಖವಾಗಿದೆ. ಅದು ಏನಂತ ಮಾಹಿತಿ ನೋಡ್ಕೊಂಬರೋಣ ಬನ್ನಿ. ಕಾಳು ಮೆಣಸು ಧಾರಣೆ ಏರಿಕೆ ಕೃಷಿಕರಿಗೆ ಖುಷಿ ತಂದಿದೆ. ಏಪ್ರಿಲ್ 2ರಂದು ಹೊರ ಮಾರುಕಟ್ಟೆಯಲ್ಲಿ ಕೆಜಿಗೆ 710 ರೂಪಾಯಿಗೆ ದಾಖಲಾಗಿತ್ತು. ಕ್ಯಾಂಪ್ಕೋ ಮಾರುಕಟ್ಟೆಯಲ್ಲಿ 695 ರೂಪಾಯಿ ಇತ್ತು. ಒಂದು ವಾರದಲ್ಲಿ ಕೆಜಿಗೆ 20 ರೂಪಾಯಿ ಏರಿಕೆ ಕಂಡಿದೆ. ಡಬಲ್ ಚೋಲ್ ಧಾರಣೆ 500 ರೂಪಾಯಿ ದಾಟಿದೆ. ಬೆನ್ನಲ್ಲಿ ಹೊಸ ಅಡಿಕೆ ಸಿಂಗಲ್ ಚೋಲ್ ಧಾರಣೆಯ ಏರಿಕೆ ದಾಖಲಿಸಿದೆ. ಏಪ್ರಿಲ್ 2ರಂದು ಹೊರ ಮಾರುಕಟ್ಟೆಯಲ್ಲಿ ಹೊಸ ಅಡಿಕೆಯ ಧಾರಣೆ ಕೆಜಿಗೆ 440 ರೂಪಾಯಿ ಇದ್ದಿದ್ದು 450 ರೂಪಾಯಿವರೆಗೆ ಸನಿಹ ತಲುಪಿದೆ. ಸಿಂಗಲ್ ಚೋಲ್ ಧಾರಣೆಯು 480 ರೂಪಾಯಿ ಇದ್ದಿದ್ದು 500 ಸನಿಹಕ್ಕೆ ತಲುಪಿದೆ. ಕ್ಯಾಂಪ್ಕೋ ಮಾರುಕಟ್ಟೆಯಲ್ಲಿ ಹೊಸ ಅಡಿಕೆಯೇ ಕೆಜಿಗೆ 430 ರೂಪಾಯಿ ಇದ್ದಿದ್ದು ಸಿಂಗಲ್ ಚೋಲ್ಗೆ 460 ರೂಪಾಯಿಗೆ ಮಾರಾಟವಾಗಿದೆ. ಹಾಗೆ ಡಬಲ್ ಚೋಲ್ 495 ರೂಪಾಯಿಗೆ ದಾಖಲಾಗಿದೆ. ಹೊರ ಮಾರುಕಟ್ಟೆಯಲ್ಲಿ ಹೊಸ ಅಡಿಕೆಗೆ 415 ರೂಪಾಯಿಯು, ಸಿಂಗಲ್ ಚೋಲ್ ಅಡಿಕೆಗೆ 475 ರೂಪಾಯಿ ಇತ್ತು. ಡಬಲ್ ಚೋಲ್ ಧಾರಣೆ ಯಥಾಸ್ಥಿತಿ ಆಗಿದೆ. ಹಾಗೆ ಇನ್ನೊಂದು ಬಂದು ರಬ್ಬರ್ ತೆಂಗಿನಕಾಯಿಯ ಧಾರಣೆ ಏರಿಕೆ. ಏಪ್ರಿಲ್ 2ರಂದು ರಬ್ಬರ್ ಗ್ರೇಡ್ಗೆ 203 ರೂಪಾಯಿ, ಹಾಗೆ ರಬ್ಬರ್ ಸ್ಕ್ಯಾಂಪ್ಗೆ 133 ರೂಪಾಯಿ .5 ಇತ್ತು. ತೆಂಗಿನಕಾಯಿ ಧಾರಣೆಯಲ್ಲಿ ರೂಪಾಯಿ 63 ಇದ್ದರೆ ಕೊಬ್ಬರಿ ಧಾರಣೆಯು 175ರಲ್ಲಿ ಸ್ಥಿರವಾಗಿದೆ. ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ.